ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವಾಗ ಬ್ಯಾಕ್ಗ್ರೌಂಡ್ ವಾಯ್ಸಲ್ಲಿ ಮಾತಾಡ್ತೀನಿ, ಯಾಕೆಂದರೆ ಡೈರೆಕ್ಟ್ ವಾಯ್ಸಲ್ಲಿ ಮಾತಾಡಿದ್ರು ಕೂಡ ನಿಮಗೇನು ಕೇಳಲ್ಲ. ಮತ್ತು ನನ್ನ ಹತ್ರ ಮೈಕ್ ಸಹ ಇಲ್ಲ, ಅದರಿಂದ ನಾನು ಈ ಥರ ಇದು ಮಾಡ್ತಾಯಿದ್ದೀನಿ. ಅಡಿಕೆ ಗಿಡಕ್ಕೆಲ್ಲ ಹಸಿರು ಕಲರಿಂದು ಸೀರೆನ ಸುತ್ತಿದ್ದಾರೆ, ಅದರಿಂದ ಬಿಸಿಲು ತಾಪಮಾನ ಇದಾಗಬಾರ್ದು ಅಂತ. ಇದು ದ್ಯಾವನಹಳ್ಳಿ ಕೆರೆ. ಎಲ್ಲ ಕಡೆಗೂ ಕೂಡ ನೀರು ಬತ್ತಿ ಹಾರಿ ಹೋಗಿದೆ. ಇಲ್ಲೊಂದು ಸ್ವಲ್ಪ ನೀರು ಉಳ್ಕೊಂಡಿದೆ, ಇಲ್ಲೂ ಬತ್ತದಿಂದ ಬೇಡ. ಆದರೆ ಈ ಥರ ಸೆಕೆ ಬಿಸಿಲಿಗೆ ಎಲ್ಲ ಕಡೆಗೂ ಬತ್ತತ್ತೆ. ಕೊನೆಗೆ ನೋಡಿ, ಇಲ್ಲಿ ನಮಗೆ ರೋಡ್ ಸರಿನೇ ಇಲ್ಲ. ಜಡ್ಡಹಳ್ಳಿ ಹತ್ತಿರಕ್ಕೆ ಬನವಾಸಿ ಹೋಗೋ ದಾರಿಲಂತೂ ಫುಲ್ಲು ಇದೇ ಥರನೇ ಇರೋದು, ಜಂಪು. ರೋಡೇ ಸರಿ ಇಲ್ಲ. ಇದು ರೋಡ್ ಸರಿ ಮಾಡಿಸ್ಬೇಕು ಅಂತ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ. ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಏನೇನು ಹೇಳ್ತಾ ಇದ್ದಾಳಲ್ಲ ಅಂತ ಅಂದ್ಕೊಂಡಿರ್ಬೋದು. ನಾನು ಇವಾಗ ಬನವಾಸಿ ಹೋಗ್ತೀನಿ. ಬನವಾಸಿಗೆ ಯಾಕಂದರೆ ಬನವಾಸಿ ತೇರು ನಡೀತದೆ. ಆ ಜಾತ್ರೆಗೆ ಮಾತ್ರ ನಾನು ಪ್ರತಿ ವರ್ಷ ಬಿಡದೆ ಹೋಗ್ತೀನಿ. ಅದಕ್ಕೋಸ್ಕರ ಈಗ ಹೋಗ್ತಾ ಇರೋದು. ನೀವು ಬನ್ನಿ, ನಾನು ತೋರಿಸ್ತೀನಿ. ಬನವಾಸಿ ಬಗ್ಗೆ ಹೇಳಬೇಕು ಅಂದರೆ ಸುಮಾರಷ್ಟಿದೆ. ಬನವಾಸಿ ಅವರು ಅದಕ್ಕೆ ಇತಿಹಾಸ ಸಿಕ್ಕಾಪಟ್ಟೆ ಇದೆ. ಅದನ್ನ ಕೇಳೋಕೆ ನಿಮಗೆ ಆಗಲ್ಲ. ಆದರೂ ಕೂಡ ಒಂದಿಷ್ಟು ಹೇಳೋಣ ಅಂದ್ಕೊಂಡಿದ್ದೀನಿ, ನೋಡ್ತೀನಿ ಆಗುತ್ತಾ ಅಂಥೇಳಿ. ಹಾಗೆ ಇದು ಬ್ರಿಡ್ಜ್, ಇದು ವರ್ಧಾ ಹೊಳೆ ಹೋಗೋದಂಥದ್ದು. ಬನವಾಸಿ ಕೊನೆಗೂ ಬಂದೇ ಬಿಡ್ತು. ಇದು ಮಹಾದ್ವಾರ. ಆ ಕಡೆ ಬಸ್ ಸ್ಟ್ಯಾಂಡ್ ಇದೆ. ಈಗ ಹೋಗ್ತಾ ಇದ್ದೀವಿ. ಇಲ್ಲಿ ನಾವು ಹತ್ತಿದ್ವಿ ಮೆಟ್ಲು. ಅಲ್ಲಿ ಇದು ಮಾಡಿದ್ದಾರೆ, ಬಿಲ್ಡಿಂಗ್ ಥರ ಮಾಡಿ ಅಲ್ಲಿ ಟೈಲ್ಸ್ ಎಲ್ಲ ಹಾಕಿ ಎಲ್ಲ ಮಾಡಿ ಅದ್ರ ಮೇಲೆ ಹೋಗೋಕ್ಕೋಸ್ಕರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಹೋಗ್ಬೇಕಾದ್ರೆ ಅಷ್ಟೆಲ್ಲ ಜನ ಇರಲಿಲ್ಲ. ಆರಾಮ್ಸಿ ಬೇಗ ಆಯಿತು, ಬೇಗ ಮುಗಿಸ್ಕೊಂಡ್ವಿ, ಬಂದ್ವಿ. ಜನ ನಾವು ಬಂದಮೇಲೆ ಬರೋಕೆ ಹೇಳಿದ್ರು. ಆದರೂ ಕೂಡ ಅಷ್ಟೆಲ್ಲ ಏನು ಅಷ್ಟೆಲ್ಲ ಜನ ಸೇರಿಲ್ಲ. ಪ್ರತಿ ವರ್ಷ ಸಿಕ್ಕಾಪಟ್ಟೆ ಜನ ಆಗೋದು. ಒಂದು ಲೈನ್ ಫುಲ್ಲು ರೋಡ್ ತನಕನೂ ಹೋಗ್ತಿತ್ತು. ಆದರೆ ಈ ಸತಿ ಇಲ್ಲ, ಯಾಕಂದರೆ ಸ್ವಲ್ಪ ಮಳೆ ಬರ್ತದೆ. ಹಾಗೆ ಮಂಚಿ ತೇರು ಸಹ ಅವತ್ತೇ ಆಗಿರೋದ್ರಿಂದ ಎಲ್ಲ ಹೆಚ್ಚಾಗಲ್ಲೂ ಹೋಗಿರ್ತಾರೆ. ಈಗ ಇಲ್ಲಿ ಮಳೆ ಬರುತ್ತಾ ಇದೆ, ಸಿಡ್ಲು ಎಲ್ಲ ಸಿಡ್ಲಿಲ್ಲ, ಗುಡುಕ್ತಾ ಇದೆ, ಮಿಂಚ್ತಾ ಇದೆ. ಒಂದು 4 ಹನಿ ಎಲ್ಲ ಮಳೆ ಬರ್ತಾ ಇದೆ. ನೀವು ನೋಡ್ಬೋದು, ಮಳೆ ಬರ್ತಾ ಇರೋದು ಕಾಣ್ತಿದೆ ಅಂತ ಅನ್ಕೋತೀನಿ. ಅಲ್ಲಿ ಬೇಗ ಹೋಗೋಕ್ಕೆ ಅಂತ ಇದು ಮಾಡಿಬಿಟ್ರು. ಫೋಟೋ ಗೀಟೋ ಎಲ್ಲ ಏನು ಸರಿಯಾಗಿ ತೆಗಿಯೋಕ್ಕೆ ಆಗಿಲ್ಲ. ನೋಡಿ ಕೇಳಿ ಇವಾಗ. ರವಿ ಇದ್ರೆ ರವಿದರ ಬೈಕ್ ಇಸ್ಕೊಂಡ ಮುಂದೆ ತರ್ಕೊಂಬ. ಮುಂದಾಗೆ ಮಳೆ ಬಂತ ಹಿಂದಿದ್ದಾರೆ ಮಾಡಪ್ಪ ಅವರ ಪಾಪ ಇಲ್ಲಿ ಮುಂದಾಗಿರಿ, ಮುಂದಾಗಿ ಇಲ್ಲಿ ಪ್ರಸಾದ ವಿತರಣೆ ಮಾಡ್ತಿದ್ದಾರೆ. ಇದು ಹುಗ್ರಿ ಮತ್ತು ಪಾನಕ ಕೊಡ್ತಿದ್ದಾರೆ. ಪಾನಕ ಅದು ಎಲ್ಲ ಸ್ವಲ್ಪ ಎತ್ತರದಿಂದ ಕೊಡ್ತಿರ್ತಾರೆ, ಸರಿಯಾಗಂತ ಅದು ಕುಡಿಯೋಕ್ಕಿಲ್ಲ. ಹುಗ್ರಿ ಒಂದು ತಿಂದೆ, ಚೆನ್ನಾಗಿರುತ್ತೆ. ಇಲ್ಲಿ ಯಾವಾಗಲೂ ಮಾಡ್ತಾರೆ, ಚೆನ್ನಾಗಿರುತ್ತೆ. ನಾನು ಪ್ರತಿ ಸತಿ ಮೊದಲನೇ ದಿನ ಮಾತ್ರ ಅದಿರೋದು. ತೇರು ಎಳೆಯೋ ದಿನ ಮಾತ್ರ ಇಲ್ಲಿ ಇರೋದು. ತೇರು ಎಳೆಯೋ ದಿನ ಮಾತ್ರ ತೇರೆ ಒಳಗೆ ಹೋಗೋಕ್ಕೆ ಅವಕಾಶ, ಬಿಟ್ಟರೆ ಬೇರೆ ಯಾವಾಗಲೂ ತೇರು ಎಳೆಯೋಕ್ಕೆ ಅವಕಾಶವೇ ಇಲ್ಲ. ತೇರು ಒಳಗೆ ಹೋಗೋದಕ್ಕೆ ಅವತ್ತು ಮಾತ್ರ ಅವಕಾಶ ಇದೆ. ಇಲ್ಲಿ ಹಣ್ಕಾಯಿ ಎಲ್ಲ ಹೊಡೆಸ್ತಾ ಇದ್ದು. ಹಣ್ಕಾಯಿದೆಲ್ಲ ಇಲ್ಲೇ ಡಿಪಾರ್ಟ್ಮೆಂಟು, ಅಲ್ಲಿ ಹೊಡೆಯಲ್ಲ, ಇಲ್ಲೇ ಹಣ್ಕಾಯಿ ಹೊಡೆಯೋದು. ಎಷ್ಟು ಚೆನ್ನಾಗಿ ಅಲಂಕಾರಗಳನ್ನೆಲ್ಲ ಮಾಡ್ತಿದ್ದಾರೆ. ಆದರೆ ಈ ಸತಿ ಅಷ್ಟೆಲ್ಲ ಅಲಂಕಾರ ಆಗಿಲ್ಲ. ಹಿಂದಿನ ಸತಿ ಎಲ್ಲ ಹಳೆ ತೇರುಗಳು ಸಿಕ್ಕಾಪಟ್ಟೆ ಅಲಂಕಾರ ಮಾಡಿ ವಿಜೃಂಭಣೆಯಿಂದ ಆವರಿಸ್ತಾ ಇತ್ತು. ಈ ಸತಿ ಅಷ್ಟಿಲ್ಲ, ಯಾಕೆಂದರೆ ಮಳೆ ಬರೋದ್ರಿಂದ ಮಾಡಿಲ್ಲ. ಆದರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಇದು ಹೊಸತೇರಿದು, ಈ ವರ್ಷವೇ ಈ ತೇರನ್ನ ಎಳಿತಾ ಇರೋದು. ಹಾಗೆ ಅಲ್ಲಿ ಆ ಕಡೆಗೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಬ್ಬರು ಇದ್ರ ಬಗ್ಗೆ ಪರಮಾತ್ಮದ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಅಲ್ಲೊಂದು ಸ್ವಲ್ಪ ಕೇಳಿದ್ವಿ. ಅದನ್ನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಅವ್ರು ಏನೇನು ಹೇಳಿದರು ಅಂತ ಆ ಮುಂದಿನ ವೀಡಿಯೋನ ಮಾಡಿ ಹಾಕ್ತೀನಿ. ಇದು ಪಾರ್ವತಿ ತೇರು ಎಳೆದು ಇಟ್ಟಿರ್ತಾರೆ. ಹಾಗೆ ಇವಾಗ ನಾವು ದೇವಸ್ಥಾನ ಕಡೆ ಹೋಗ್ತಿದ್ದೀವಿ.
ಹಾಗೆ ಈ ಮಧುಕೇಶ್ವರನ ಬಗ್ಗೆನೂ ಸ್ವಲ್ಪ ಚಿಕ್ಕದಾದ ಒಂದು ಮಾಹಿತಿಯನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೇಳಿ, ನಮಗೆ ಗೊತ್ತಿದ್ದಷ್ಟು ನಾನು ಇಲ್ಲಿ ಮಾಹಿತಿಗಳನ್ನ ನೀಡೋಕ್ಕೆ ಪ್ರಯತ್ನ ಮಾಡ್ತೀನಿ. ನಿಮಗೆ ಗೊತ್ತಿದ್ದಷ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಗೊತ್ತಿದ್ದಷ್ಟು ಅಂದರೆ ಇತಿಹಾಸ ಉದ್ದಕ್ಕೂ ಇದೆ, ಆದರೂ ಕೂಡ ಅಲ್ಪ ಸ್ವಲ್ಪ ಇದರಲ್ಲಿ ಮೇನಾಗಿ ಪಾಯಿಂಟನ್ನು ಹೇಳ್ತೀನಿ, ಕೇಳಿ. ಬನವಾಸಿ ಪಟ್ಟಣವು ವರದಾ ನದಿಯ ಎಡದಂಡೆಯ ಮೇಲಿರುವ ಪಟ್ಟಣ. ಇದು ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ತಾಲೂಕಿನಲ್ಲಿದೆ. ಬನವಾಸಿ, ಸಿರ್ಸಿ ಮತ್ತು ಸೊರಬ ದಾರಿಯಲ್ಲಿ ಎರಡೂ ಪೇಟೆಗಳಿಂದ ಸುಮಾರು 24 ಕಿಲೋಮೀಟರ್ ಅಂತರದಲ್ಲಿದೆ. ಪ್ರಾಚೀನ ಕದಂಬರ ಕಾಲದಲ್ಲಿ ವೈಜಂತಿಪುರ ಎಂಬ ಹೆಸರಿನ ವೈಭವಯುತವಾದ ರಾಜಧಾನಿಯಾಗಿತ್ತು. ಇದಕ್ಕೆ ಕದಂಬ ರಾಜ್ಯವನ್ನು ಕರ್ನಾಟಕದ ಪ್ರಥಮ ರಾಜ್ಯವೆಂದು ವರ್ಣಿಸಲಾಗುತ್ತಿದೆ. ಈ ರಾಜ್ಯದ ಸ್ಥಾಪಕ ಮಯೂರವರ್ಮ. ಈತನ ರಾಜಧಾನಿ ಬನವಾಸಿ. ಬೌದ್ಧ ಧರ್ಮ ಪ್ರಸಾರಕ್ಕಾಗಿ ಅಶೋಕ ಚಕ್ರವರ್ತಿ ಕಳುಹಿಸಿದ ಬೌದ್ಧ ಭಿಕ್ಷು ಈತನು ಬನವಾಸಿ ಪ್ರಾಂತ್ಯಕ್ಕೆ ಬಂದಿದ್ದನೆಂದು ಮಹಾವಂಶ ಎಂಬ ಬೌದ್ಧ ಗ್ರಂಥ ತಿಳಿಸುತ್ತದೆ. ನಾಗಾರ್ಜುನ ಕೊಂಡದ ಒಂದು ಶಾಸನದ ಪ್ರಕಾರ ಸಿಂಹಳದ ಬೌದ್ಧ ಭಿಕ್ಷುಗಳು ಧರ್ಮ ಪ್ರಸಾರಕ್ಕಾಗಿ ಬನವಾಸಿಗೆ ಬಂದಿದ್ದರಂತೆ. ಈ ದೇವಾಲಯದ ಮುಖ್ಯ ವಿಶಿಷ್ಟವೇನೆಂದರೆ ಯಾವುದೇ ದೇವತೆಗಳನ್ನು ಅವರ ಪತ್ನಿಯರು ಮತ್ತು ವಾಹನವಿಲ್ಲದೆ ಇರಿಸಲಾಗುವುದಿಲ್ಲ. ಮಧುಕೇಶ್ವರ ದೇವಸ್ಥಾನದ ಮುಖ್ಯ ಮಂಟಪವು ಅದರ ಬಲಭಾಗದಲ್ಲಿ ದೇವಿ ಪಾರ್ವತಿಯೊಂದಿಗೆ ಸಂಯುಕ್ತವನ್ನು ಹಂಚಿಕೊಂಡಿದೆ. ಅಲಂಕೃತವಾಗಿ ಕೆತ್ತಿದ ಸ್ತಂಭಗಳಿಂದ ಹಿಡಿದು ಸರಳವಾದ ಗರ್ಭಗುಡಿಯವರೆಗೆ ಈ ದೇವಾಲಯದ ಪ್ರತಿಯೊಂದು ಭಾಗವು ಬನವಾಸಿಯನ್ನು ಆಳಿದ ಮತ್ತು ಮಧುಕೇಶ್ವರ ಲಿಂಗವನ್ನು ಪೂಜಿಸಿದ ಸಾಮ್ರಾಜ್ಯವನ್ನು ಅನುಸರಿಸಿದ ವಾಸ್ತುಶಿಲ್ಪದ ಶೈಲಿಯ ಪ್ರತಿಬಿಂಬವಾಗಿದೆ. ದಕ್ಷಿಣ ಭಾರತದ ಇತರ ದೇವಾಲಯಗಳಿಂದ ಭಿನ್ನವಾಗಿ ಮಧುಕೇಶ್ವರ ದೇವಾಲಯವು ಮುಖ್ಯ ದೇವಾಲಯದ ಮಂಟಪಕ್ಕೆ ಎದುರಾಗಿರುವ 2 ಕಂಬಗಳನ್ನು ಹೊಂದಿದೆ. ಅವುಗಳಲ್ಲಿ ಒಂದು ದೀಪಗಳನ್ನು ಬೆಳಗಿಸಲು ಉದ್ದೇಶಿಸಲಾಗಿದೆ ಮತ್ತು ಇದನ್ನು ದೀಪಸ್ತಂಭ ಎಂದು ಕರೆಯಲಾಗುತ್ತದೆ. ಇನ್ನೊಂದು ಹಂತವು ಪಿರಮಿಡ್ ಬೇಸ್ನೊಂದಿಗೆ ಅಸಾಮಾನ್ಯವಾಗಿ ಮೆಟ್ಟಿಲುಗಳಲ್ಲಿ ಒಂದು ಬದಿಯ ಮಧುಕೇಶ್ವರನ ಮಂದಿರದ ಮುಖ್ಯ ದೇವಾಲಯದ ಗರ್ಭಗೃಹಕ್ಕೆ ಎದುರಾಗುವ ಇಂದ್ರನ ವಿಗ್ರಹವನ್ನು ಹೊಂದಿದೆ. ದೇವಾಲಯದ ಅರ್ಧ ಮಂಟಪ, ಮುಖಮಂಟಪ, ನಂತರ 7 ಅಡಿ ಎತ್ತರ ನಂದಿ ಗೋಳಿ ಈ ತಲೆಯನ್ನು ಚಾಚಿಗೊಂಡಿದೆ. ಗೋಳಿಯ ಒಂದು ಕಣ್ಣು ನೇರವಾಗಿ ಶಿವಲಿಂಗದ ಗರ್ಭಗುಡಿಯತ್ತ ನೋಡುತ್ತದೆ. ಇನ್ನೊಂದು ಕಣ್ಣು ಪಕ್ಕದ ಆದಿಶಕ್ತಿ ಅಥವಾ ಪಾರ್ವತಿಯ ದೇವಸ್ಥಾನದ ಕಂಬಗಳ ಮೂಲಕ ಕರ್ಣ ದೃಷ್ಟಿ ನೀಡುತ್ತದೆ. ವ್ಯಾಪಕವಾಗಿ ಕೆತ್ತಲಾದ ನಂದಿಯು ಕೆತ್ತಿದ ಗ್ರಾನೈಟ್ ಕಂಬಗಳಿಂದ ಆವೃತವಾಗಿದೆ. ಅವುಗಳಲ್ಲಿ ಯಾವುದೂ ನಿಖರವಾಗಿ ಹೋಲುವಂತಿಲ್ಲ. ನಿಮಗಿಲ್ಲಿ ರಿಕ್ವೆಸ್ಟ್ ಏನಂದರೆ, ಅಲ್ಲಿ ಇಲ್ಲಿ ನೀವು ದುಡ್ಡು ಖರ್ಚು ಮಾಡೋದು, ಅಲ್ಲಿ ಇಲ್ಲಿ ಇದು ಮಾಡೋದು ಬದಲು ಇಲ್ಲಿ ಅಂಧ ಕಣ್ಣಿನ ಇದು ಪೆಟ್ಟಿಗೆಗೆ ಒಂದು 10 ರೂಪಾಯಿನಾರು ಕೂಡ ದಾನ ಮಾಡಿ, ನಿಮಗೆ ಪುಣ್ಯ ಬರುತ್ತೆ. ಅವರಿಗೂ ಕೂಡ ಒಂದು ಒಳ್ಳೆಯದಾಗುತ್ತೆ. ಹೇಳೋ ಪ್ರಕಾರ ಒಂದು ಕಣ್ಣು ಪಾರ್ವತಿ ನೋಡ್ತದೆ, ಇನ್ನೊಂದು ಕಣ್ಣು ಪರಮೇಶ್ವರನ. ಇದು ಇಲ್ಲಿ ಒಂದು ಇತಿಹಾಸ. ಈ ಕಡೆ ಬಲಗಡೆ ಕಣ್ಣು ಪಾರ್ವತಿನ, ಎಡಗಡೆ ಕಣ್ಣು ಪರಮೇಶ್ವರನ. ಇದು ಪಾರ್ವತಿಗೆ, ಈ ಕಣ್ಣು ಪರಮೇಶ್ವರಂಗ. ಈ ಕಣ್ಣು ಪರಮೇಶ್ವರ, ಈ ಕಣ್ಣು ಪಾರ್ವತಿಗೆ. ನೀವು ಮುಖ್ಯ ದೇವಸ್ಥಾನದ ಒಳಭಾಗಗಳನ್ನು ನೋಡೋದಾದರೆ ಅಲ್ಲಿ ಉಬ್ಬಿಯ ಮಂಟಪ ಇದೆ, ನಂದಿ ಮಂಟಪ, ನೃತ್ಯ ಮಂಟಪ, ತ್ರಿಲೋಕ ದೇಗುಲಗಳು ಇವೆ. ಬನವಾಸಿ ಮಧುಕೇಶ್ವರ ದೇವಸ್ಥಾನ ಅನಾವರಣದಲ್ಲಿ ಈ ಪ್ರವೇಶ ದ್ವಾರ ಮತ್ತು ಅನ್ನದಾನ ಸಭಾಂಗಣವೂ ಇದೆ. ಉತ್ಪನ್ನದ ಕಲಾಕೃತಿಗಳು ಮತ್ತು ಶಾಸನಗಳ ವಾಸ್ತು ಸಂಗ್ರಹಾಲಯ, ಕಲ್ಲಿನ ಕೋಟೆ, ದೇವತೆಗಳು ಮತ್ತು ಅವರ ಸಂಗಾತಿಗಳು, 2ನೇ ಶತಮಾನದ ಮಹಾಯುಗ, ನರಸಿಂಹ ಮತ್ತು ಕೃಷ್ಣ ದೇಗುಲಗಳು, ದೇಶಾದ್ಯಂತ ಲಿಂಗಗಳು ಮತ್ತು ವಿಗ್ರಹಗಳನ್ನು ನೀವು ಇಲ್ಲಿ ಕಾಣಬಹುದು.
ಮಧುಕೇಶ್ವರ ದೇವರಲ್ಲಿ ಸಾಂಸ್ಕೃತಿಕ ಸಂಭ್ರಮವೆಂದರೆ ಯಕ್ಷಗಾನ ನೇರ ಪ್ರದರ್ಶನವಾಗುತ್ತದೆ. ಸೆಳೆಯುವ ಕರ್ನಾಟಕದ ಅತ್ಯಂತ ಹಳೆಯ ರಾಜಧಾನಿ ಇನ್ನು ಹೆಚ್ಚು ಆದ್ಯತೆಗಳ ಆಯ್ಕೆಯಲ್ಲಿ ಒಂದಾಗಿದೆ. ನೀವು ಕನ್ನಡವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾದರೆ ಕರ್ನಾಟಕದ ಈ ಸಾಂಪ್ರದಾಯಿಕ ನೃತ್ಯ ಪ್ರಕಾರವನ್ನು ರೋಮಾಂಚನ ಮತ್ತು ಉತ್ಸಾಹಕಭರಿತವಾಗಿದೆ. ಯಕ್ಷಗಾನ ಮುಖಾಂಡಗಳನ್ನು ತಯಾರಿಸುವಲ್ಲಿ ಪರಿಣಿತಿ ಹೊಂದಿರುವ ಅನೇಕ ಕುಶಲಕರ್ಮಿಗಳ ಮೇಲೆ ನೀವು ಎಡವಿ ಬೀಳಬಹುದು. ಬನವಾಸಿ ಮಧುಕೇಶ್ವರ ದೇವಾಲಯಗಳ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಅದ್ರ ಬಗ್ಗೆ ತುಂಬ ಹೇಳೋಂಥದ್ದಿದೆ. ಇಷ್ಟೇ ಅಲ್ಲದೆ ಇನ್ನೂ ಸಿಕ್ಕಾಪಟ್ಟೆ ಇದೆ. ಆದರೆ ಇಲ್ಲಿ ಸುಮಾರು ಹೊತ್ತೇ ಆಗುತ್ತೆ, ಹೇಳ್ತಾ ಹೋಗುತ್ತೆ. ಅದಕ್ಕೆ ನಾನು ಇಲ್ಲಿಗೆ ವಿಡಿಯೋನ ಸ್ಟಾಪ್ ಮಾಡ್ತೀನಿ. ಕತ್ಲಾಯಿತು, ಅಲ್ಲಿ ಹೋಗೋಕ್ಕಾಗಲ್ಲ. ತುಂಬ ಬೈಕ್ಗಳು ಕಾರ್ಗಳು ಓಡಾಡೋಕ್ಕೂ ಆಗಲ್ಲ. ನಾನು ಬನವಾಸಿ ಜಾತ್ರೆಯಲ್ಲಿ ಸುಮಾರು ಐಟಮ್ಗಳು ತಗೊಂಡೆ. ಜೋಳ ಆಗಿರ್ಬೋದು, ಸರ, ಬಳೆ ಎಲ್ಲ ತಗೊಂಡೆ. ನೀವು ಇದನ್ನ ನೋಡಬಹುದು. ಆಯಿತು, ಇಲ್ಲಿಗೆ ನನ್ನ ವಿಡಿಯೋನ ಬ್ಲಾಗ್ನ ಸ್ಟಾಪ್ ಮಾಡ್ತೀನಿ. ನಮಸ್ಕಾರ. ಮತ್ತೆ ಭೇಟಿಯಾಗೋಣ ಮುಂದಿನ ಬ್ಲಾಗು ಅಥವಾ ವಿಡಿಯೋದಲ್ಲಿ. ಇನ್ನೂ ಹೆಚ್ಚಿನ ನಾನು ವಿವರಗಳು ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ನಮಸ್ಕಾರ, ಧನ್ಯವಾದಗಳು.